ಈ ಬಳ್ಳಿನ ಮಧುಮಾಲತಿ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ರಂಗೂನ್ ಕ್ರೀಪರ್ ಅಂತ ಕರೀತಾರೆ. ಈ ಹೂ ನೋಡೋಕ್ಕೆ ದೂರದಿಂದ ಪಿಂಕ್ ಕಲರೇ ಕಾಣಿಸ್ತಾ ಇರುತ್ತೆ, ಆದರೆ ಇದು ಒಂದು ದಿನದಲ್ಲಿ 3 ಕಲರ್ನ ಚೇಂಜ್ ಮಾಡುತ್ತೆ. ಈ ಹೂ ಅರಳೋದೇ ಸಂಜೆ ಟೈಮಲ್ಲಿ, ಹಾಗಾಗಿ ಇದನ್ನು ಕನ್ನಡದಲ್ಲಿ ಸಂಧ್ಯಾರಾಣಿ ಅಂತ ಕೂಡ ಕರೀತಾರೆ. ಸಂಜೆ ಹೂ ಅರಳಿದಾಗ ವೈಟ್ ಕಲರ್ ಇರುತ್ತೆ, ಅದೇ ಹೂವು ಮರುದಿನ ಬೆಳಗ್ಗೆ ಲೈಟ್ ಪಿಂಕ್ ಆಗಿರುತ್ತೆ, ಮಧ್ಯಾಹ್ನದಷ್ಟರೊಳಗೆ ಡಾರ್ಕ್ ಪಿಂಕ್ ಆಗಿರುತ್ತೆ. ಹೀಗೆ ಒಂದೇ ದಿನದಲ್ಲಿ 3 ಕಲರ್ ಆಗಿ ಚೇಂಜ್ ಆಗುತ್ತೆ. ಇದ್ರ ಹೂವು ಬಂಚಸಲ್ಲೇ ಬರುತ್ತೆ. ಈ ಗಿಡನ ನೀವು ಕಟ್ಟಿಂಗಿಂದ ಬೆಳಿಬೋದು, ಯಾವ ರೀತಿ ಮಣ್ಣಲ್ಲಿ ಬೇಕಾದರೂ ಬೆಳಿಬೋದು. ಈ ಮಧುಮಾಲತಿಯಲ್ಲಿ ಹೈಬ್ರಿಡ್ ಕೂಡ ಬರುತ್ತೆ, ಆದರೆ ಹಳೆ ಜಾತಿ ಗಿಡ ಇದೆಯಲ್ಲ ಅದರಲ್ಲಿ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮಾರ್ಚಿಂದ ಹೂ ಬರೋಕ್ಕೆ ಶುರುವಾಗುತ್ತೆ. ಸಮ್ಮರಲ್ಲಿ ಎಷ್ಟೇ ಬಿಸಿಲು ಜಾಸ್ತಿ ಇದ್ದರೂ ಕೂಡ ಹೂ ಚೆನ್ನಾಗೇ ಬರ್ತಾ ಇರುತ್ತೆ. ಮನೆ ಹತ್ರ ಆರ್ಚ್ ರೀತಿ ಅಥವಾ ಚಪ್ರದ ರೀತಿ ಏನಾದರೂ ಇದ್ದರೆ ಈ ಬಳ್ಳಿನ ನೆರಳಿಗೋಸ್ಕರ ಬೆಳೆಸ್ಕೋಬಹುದು.